ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸ್ಲೀವ್ ಕಟ್ಟಿಂಗು ವಿಡಿಯೋ ತೋರಿಸಿದ್ದೀನಿ. ನಾನು ಫಸ್ಟು ನನ್ನ ಚಾನಲಲ್ಲಿದೆ. ಯಾರಿಗಾದರೂ ಡೌಟ್ ಇದ್ದರೆ ಕಟ್ಟಿಂಗ್ ವಿಡಿಯೋ ನೋಡಿ. ಇದು ಸ್ಟಿಚಿಂಗ್ ವಿಡಿಯೋ, ಓನ್ಲಿ ಸ್ಲೀವ್ ಮಾತ್ರ. ಈ ಥರ ಕಟ್ ಮಾಡ್ಕೊಂಡು ಸ್ಲೀವ್ನ ಫ್ರಂಟ್ ಪಾರ್ಟು ನಮ್ಗೆ ಆಪೋಸಿಟ್ಟು ಈ ಥರ ಬರೋ ಥರ ಈ ಕಡೆ ಒಂದು ಹಾಕ್ಕೊಳ್ಬೇಕು. ಮತ್ತು ಇನ್ನೊಂದನ್ನು ನೋಡಿ, ಈ ಥರ ಎರಡು ಆಪೋಸಿಟ್ ಕಾಣ್ತಿದೆಯಾ. ಫ್ರಂಟ್ ಪಾರ್ಟ್ ನೋಡಿ, ಇಲ್ಲೊಂದು ಫ್ರಂಟ್ ಪಾರ್ಟ್ ಇದೆ ಮತ್ತು ಇಲ್ಲೊಂದು ಫ್ರಂಟ್ ಪಾರ್ಟ್ ಇದೆ. ಈ ಥರ ಆಪೋಸಿಟ್ ಬರೋ ಥರ ಫ್ರಂಟ್ಗೆ ನಾವು ನಾಚು ಹಾಕ್ಕೊಂಡಿರ್ತೀವಿ ಫಸ್ಟೇ. ನೋಡಿ, ಆ ನಾಚು ಈ ಥರ ಆಪೋಸಿಟ್ ಬರೋ ಥರ ಹಾಕ್ಕೊಳ್ಬೇಕು. ಇಲ್ಲಿ ಕನ್ಫ್ಯೂಸ್ ಆದರೆ ಸ್ಲೀವು ಎರಡು ಒಂದೇ ಸೈಡ್ ಬಂದುಬಿಡುತ್ತೆ ಫ್ರೆಂಡ್ಸ್. ಇದು ಒಂದು 5 ನಿಮಿಷ ಆದರೂ ಪರವಾಗಿಲ್ಲ, ನಿಮಗೆ ಇದು ನೀಟಾಗಿ ನೋಡಿಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಾಂದರೆ ಬ್ಲೌಸ್ ಪೂರ್ತಿ ಕೆಟ್ಟೋಗುತ್ತೆ ಇದು ಕರೆಕ್ಟಾಗಿ ಹಾಕ್ಕೊಳ್ಳಿಲ್ಲ ಅಂದರೆ. ಮತ್ತು ಬಿಚ್ಚಿ ಮಾಡೋಕ್ಕೆ ಹೋದರೆ ಅದು ಬ್ಲೌಸು ಆಲ್ಟ್ರೇಷನ್ ಆಗಿಬಿಡುತ್ತೆ, ತುಂಬ ಕೆಲಸ ಆಗುತ್ತೆ, ತುಂಬ ತಲೆನೋವು ಬರುತ್ತೆ ಫ್ರೆಂಡ್ಸ್ ಆ ಥರ ಮಿಸ್ಟೇಕ್ ಆದರೆ. ಅದರಿಂದ ಅಷ್ಟು ದೊಡ್ಡ ತಪ್ಪು ಮಾಡೋದಕ್ಕಿಂತ ಈ ಥರ ನೋಡ್ಕೊಂಡು ನಿಧಾನ 1 ನಿಮಿಷ ಲೇಟಾದರೂ ಪರವಾಗಿಲ್ಲ, ಒಂದೇ ಸಲ ಕರೆಕ್ಟಾಗಿ ಈ ಥರ ಹಾಕ್ಕೊಳ್ಳೋದು ಒಳ್ಳೆಯದು ಫ್ರೆಂಡ್ಸ್. ಇಲ್ಲಿ ಟೈಮ್ ವೇಸ್ಟ್ ಆಗುತ್ತೆ ಅಂತ ಅಂದ್ಕೋಬೇಡಿ. 1 ನಿಮಿಷ ಟೈಮ್ ಜಾಸ್ತಿನೇ ಕೊಟ್ಟು ಇದನ್ನು ನೋಡ್ಕೊಳ್ಳಿ. ಬಿಗಿನರ್ಸ್ ಆದರೆ 2 ನಿಮಿಷ ಆಗಲಿ 5 ನಿಮಿಷ ಆಗಲಿ ಪರವಾಗಿಲ್ಲ, ಚೆಕ್ ಮಾಡಿಕೊಂಡು ಸ್ಟಿಚ್ ಮಾಡಿ ಫ್ರೆಂಡ್ಸ್. ಎಕ್ಸ್ಪೀರಿಯೆನ್ಸ್ ಇರೋರು 1 ಸೆಕೆಂಡಲ್ಲಿ ನೋಡ್ತಾರೆ, ತಿಳ್ಕೊಂಡು ಸ್ಟಿಚ್ ಮಾಡಾಕ್ತಾರೆ ಫ್ರೆಂಡ್ಸ್. ಬಿಗಿನರ್ಸು ನಿಧಾನವಾಗಿ ಕರೆಕ್ಟ್ ಇದೆಯಾ ಅಂತ 2-3 ಸಲ ಥಿಂಕ್ ಮಾಡಿ ಆಮೇಲೆ ಸ್ಟಿಚ್ ಮಾಡಿ ಫ್ರೆಂಡ್ಸ್. ನೋಡಿ, ಆ ಥರ ಹಾಕ್ಕೊಂಡಿದ್ದಾದಮೇಲೆ ಫಸ್ಟಿಗೆ ಈ ಎಡ್ಜಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಟರ್ನ್ ಮಾಡೋಕ್ಕೆ ಇದು ರಾಂಗ್ ಸೈಡ್ ಇರಬೇಕು ಕೆಳಗಡೆಗೆ, ರೈಟ್ ಸೈಡು ಮೇಲೆ ಇರಬೇಕು. ಆ ರೈಟ್ ಸೈಡು ಕ್ಲಾತ್ ಮೇಲೆ ಲೈನಿಂಗ್ ಹಾಕಬೇಕು ಫ್ರೆಂಡ್ಸ್. ಅದು ಲೈನಿಂಗು ಫ್ರಂಟು ಆಪೋಸಿಟ್ ಬರೋ ಥರ ಚೆಕ್ ಮಾಡಿಕೊಂಡು ಹಾಕ್ಕೊಂಡು ಕನ್ಫರ್ಮ್ ಮಾಡಿದ ನಂತರನೇ ಸ್ಟಿಚ್ಚು ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್. ಈ ಸ್ಟಿಚ್ ಹಾಕೋಕ್ಕೂ ಮುಂಚೆ 2-3 ಸಲ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕರೆಕ್ಟಾಗಿ ಹಾಕಿದ್ದೀವಾ ಅಂತ ನೋಡಿಕೊಂಡು ಹಾಕಿ ಫ್ರೆಂಡ್ಸ್. ಈ ಸ್ಟಿಚ್ ಆದಮೇಲೆ ಮತ್ತೆ ಈ ಥರ ಲೈನಿಂಗ್ ಈ ಥರ ತೊಗೊಂಡ್ಬಿಟ್ಟು ಇಲ್ಲೊಂದು ಸ್ಟಿಚ್ಚು, ಅದಾದಮೇಲೆ ಮತ್ತೆ ಎಡ್ಜ್ಗೆ ಒಂದು ಸ್ಟಿಚ್. ಅದಾದಮೇಲೆ ಇದು ಲಾಸ್ಟ್ಗೆ ಒಂದು ಸ್ಟಿಚ್ ಹಾಕೋಣ. ಎಕ್ಸಸ್ ಪೀಸ್ ಏನಿದೆ ಅದನ್ನ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈಗ ಒಂದು ಸ್ಲೀವ್ ರೆಡಿ ಆಯಿತು ಫ್ರೆಂಡ್ಸ್. ಇದೊಂದು ಸ್ಲೀವ್ ಆಯಿತು. ಇನ್ನೊಂದು ಸ್ಲೀವ್ ಇದೇ ಥರ ಸೇಮ್ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಫಸ್ಟೇ ಅರೇಂಜ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್ ಸ್ಲೀವು, ಅದನ್ನು ಹೇಗಿದೆಯೋ ಹಾಗೆ ತಗೊಂಡು ಈಗ ಸ್ಟಿಚ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಎಡ್ಜದು ಕ್ಲಾತ್ ಈ ಥರ ನೋಡುವಾಗ ಇದು ರಾಂಗು, ಇದು ರೈಟ್ ಸೈಡ್ ಇರಬೇಕು. ರೈಟ್ ಸೈಡು ಕ್ಲಾತ್ ಮೇಲೆ ಲೈನಿಂಗ್ ಇಟ್ಟಿರಬೇಕು ಫ್ರೆಂಡ್ಸ್. ಅದು ಲೈನಿಂಗು ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಚೆಕ್ ಮಾಡಿಕೊಂಡು ಕರೆಕ್ಟಾಗಿ ಇಟ್ಕೋಬೇಕು. ಇದೊಂದು ಅರ್ಥ ಆದರೆ ಸ್ಲೀವ್ ರಾಂಗ್ ಆಗಲ್ಲ ಫ್ರೆಂಡ್ಸ್, ಕರೆಕ್ಟಾಗಿ ಬರುತ್ತೆ. ಈಗ ನೋಡಿ, ಈ ಥರ
ಲೈನಿಂಗ್ ಮಾತ್ರ ಈ ಥರ ಮಾಡಿಕೊಂಡು ಒಂದು ಸ್ಟಿಚ್. ಈಗ ಎಡ್ಜ್ಗೆ ಮತ್ತೆ ಇನ್ನೊಂದು ಈಗ ನೀಟಾಗಿ ಈ ಥರ ರೈನ್ ಮಾಡಿಕೊಂಡು ಲೈನಿಂಗ್ ಸುತ್ತಲೂ ಒಂದು ಸ್ಟಿಚ್ ಹಾಕೋದು. ಈಗ ಈ ಎಕ್ಸೆಸ್ ಪೀಸು ಟ್ರಿಮ್ ಮಾಡ್ಕೊಂಬಿಡೋಣ. ಈ ಥರ ಹಾಕೊಂಡಾಗ ನೋಡಿ ಎರಡು ಆಪೋಸಿಟ್ ಇರಬೇಕು ಫ್ರೆಂಡ್ಸ್. ಇದು ನೋಡಿ ಕಾಣಿಸ್ತಿದೆಯಲ್ಲ, ಇದು ನೋಡಿ, ಇದು ಫಸ್ಟ್ ಲೇಯರು ಫ್ರಂಟು, ಇಲ್ಲಿ ಫಸ್ಟ್ ಲೇಯರು ಫ್ರಂಟ್ ಆಪೋಸಿಟ್ ಕೊಂಡು ಇದು ಕರೆಕ್ಟಾಗಿದೆ. ಇದು ಇದರಲ್ಲಿ ಈ ಥರ ಬಾರ್ಡ್ರ್ ಬಂದಿತ್ತು, ಇದು ನಾನು ಬಿಚ್ಚಿಟ್ಟಿದ್ದೆ. ಈಗ ಇದನ್ನು ಅಟ್ಯಾಚ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇದು ಬಾರ್ಡರ್ ಅಟ್ಯಾಚ್ ಮಾಡುವಾಗ ಬೇಗ ಮೂವ್ ಆಗಲ್ಲ, ಯಾಕಂದರೆ ಇಲ್ಲಿ ಪೈಪಿಂಗ್ ಕೊಟ್ಟಿರ್ತಾರೆ, ಹಾಗಾಗಿ ಬೇಗ ಮೂವ್ ಆಗಲ್ಲ. ಅದರಿಂದ ಹಿಂದೆ ಒಂದು ಕೈ ಈ ಥರ ಇಟ್ಕೊಂಡು ಈ ಥರ ನೀಟಾಗಿ ಈಸಿಯಾಗಿ ಬಂದಿರುತ್ತೆ. ಈಗ ಅದೇ ಥರನೇ ಈ ಸ್ಲೀವ್ಗೂ ಬಾರ್ಡರ್ ಹಾಕ್ಕೊಳ್ಳೋಣ. ಎರಡು ಸ್ಲೀವ್ ಬಾರ್ಡರ್ ಹಾಕ್ಕೊಂಡಿದ್ದಾಯಿತು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಬಾರ್ಡರ್ ಅಟ್ಯಾಚ್ ಮಾಡಿದ್ದಾಯಿತು. ಎರಡೂ ಈ ಥರ ಹಾಕಿದ್ಮೇಲೆ ಈ ಕಡೆ ಕೈಯಲ್ಲಿ ಈ ಲಾಸ್ಟ್ ಬಾರ್ಡ್ರು, ಈ ಕಡೆ ಕೈಯಲ್ಲಿ ಈ ಲಾಸ್ಟ್ ಬಾರ್ಡ್ರ್ ಇಟ್ಕೊಂಡ್ರು. ಮಧ್ಯಕ್ಕೆ ನೋಡಿ ಎರಡು ನಾಚು, ಫ್ರಂಟಿಗೆ ನಾಚು ಕೊಟ್ಟಿರ್ತೀವಲ್ಲ, ಆ ನಾಚು ಆಪೋಸಿಟ್ ಬಂದರೆ ಕರೆಕ್ಟಾಗಿ ಸ್ಟಿಚ್ ಆಗಿದೆ ಅಂತ ಫ್ರೆಂಡ್ಸ್. ಇದು ಆ ನಾಚ್ ಕರೆಕ್ಟಾಗಿ ಬರಲಿಲ್ಲ ಅಂದರೆ ರಾಂಗ್ ಮಾಡಿದ್ದೀರಾ ಅಂತ ಅರ್ಥ. ನೋಡಿ ಫ್ರೆಂಡ್ಸ್, ಈಗ ಸ್ಲೀವು ಮುಗೀತು. ಎರಡು ಕರೆಕ್ಟಾಗಿ ಇಲ್ಲಿ ಫ್ರಂಟು ಈ ಥರ ಬರಬೇಕು ಫ್ರೆಂಡ್ಸ್. ಆಪೋಸಿಟ್ ಹಾಕಿದ್ರೆ ಈ ಥರ ಬರಬೇಕು. ಈ ಥರ ಬಂದಿದೆ ಅಂದರೆ ಕರೆಕ್ಟಾಗಿ ಸ್ಟಿಚ್ ಮಾಡಿದ್ದೀರಾ ಅಂತ ಅರ್ಥ ಫ್ರೆಂಡ್ಸ್. ಈ ಥರ ಚೆಕ್ ಮಾಡಿಕೊಂಡು ಆಮೇಲೆ ಬ್ಲೌಸ್ಗೆ ಅಟ್ಯಾಚ್ ಮಾಡಬೇಕು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಇನ್ನೊಂದು ವಿಡಿಯೋನು ಮಾಡ್ತೀನಿ ಫ್ರೆಂಡ್ಸ್. ನೀವು ಇದು ಎಲ್ಲಿ ಅರ್ಥ ಆಗಲಿಲ್ಲ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಅದಕ್ಕೆ ಎಲ್ಲ ಅರ್ಥ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಹೇಗೆ ಅನ್ನಿಸ್ತು, ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್.
ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.